ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮೀರನ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತ ಹೇಳಿದ್ರೆ ಎಲ್ಲ ಹೆಣ್ಮಕ್ಳಿಗೂ ಕೈ ತುಂಬ ಕೆಲಸ ಇರುತ್ತೆ. ಮನೆ ಕ್ಲೀನಿಂಗ್ ಅಂತೂ ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ಡೀಪ್ ಕ್ಲೀನಿಂಗ್ ಮಾಡೋದು ಅಷ್ಟೊಂದು ಈಸಿ ಕೆಲಸ ಅಲ್ವೇ ಅಲ್ಲ. ಹೊರ್ಗಡೆ ಆಫೀಸ್ ವರ್ಕ್ಸ್ ಆದರೂ ಮುಗಿಸ್ಕೊಂಡು ಬಂದ್ಬಿಡ್ಬೋದು, ಆದರೆ ಮನೇಲಿರುವಂಥ ಡೀಪ್ ಕ್ಲೀನಿಂಗ್ ಮಾಡೋದು ಮತ್ತು ಅಡುಗೆ ಮಾಡಿಕೊಂಡು ಬೇರೆ ಕೆಲಸ ಎಲ್ಲ ಮಾಡೋದು ತುಂಬಾ ಕಷ್ಟ ಇದೆ. ಹೌಸ್ ವೈಫ್ ಆಗಿರೋ ಅಂಥ ಹೆಣ್ಮಕ್ಳು ಇದನ್ನು ತುಂಬ ಚೆನ್ನಾಗಿ ಅನುಭವಿಸಿರ್ತಾರೆ. ಸೊ ಅವರು ಮನೇಲಿ ಬರುವಂಥ ಗಂಡನಿಗೆ ನಾನು ಇಷ್ಟು ಕೆಲಸ ಮಾಡಿದೆ ಅಷ್ಟು ಕೆಲಸ ಮಾಡಿದೆ ಅಂತ ಹೇಳೋಕ್ಕೂ ಆಗೋದಿಲ್ಲ. ಆ್ಯಕ್ಚುಲಿ ಸುಮಾರು ಹೆಣ್ಮಕ್ಳು ಬೇಜಾರೇನು ಅಂತ ಹೇಳಿದ್ರೆ, ಮನೇಲಿ ನಾವು ಎಷ್ಟೇ ಕೆಲಸ ಮಾಡಲಿ ಬೆಳಗ್ಗಿಂದ ರಾತ್ರಿವರೆಗೂ ನಾವು ತುಂಬಾ ಕಷ್ಟಪಟ್ಟಿರ್ತೀವಿ. ಬಟ್ ಎಲ್ಲರೂ ಕೇಳೋ ಕ್ವಶನ್ ಏನು ಅಂದರೆ ಏನು ಮಾಡ್ತಿದ್ದೆ ಅಂತ. ಆ್ಯಕ್ಚುಲಿ ನಾನು ಆಫೀಸ್ ವರ್ಕು ಮಾಡಿಕೊಂಡು ಮಗುನೂ ನೋಡಿಕೊಂಡು ಮನೇಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನನಗೆ ನಮ್ಮ ಅಮ್ಮನೂ ನಮ್ಮ ಹಸ್ಬೆಂಡೇ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಆ್ಯಕ್ಚುಲಿ ಯಾರ ಸಪೋರ್ಟು ಇಲ್ದಿರನೇ ಈ ರೀತಿ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾರಾದರೂ ಒಬ್ಬರು ಸಪೋರ್ಟಿಗೆ ಇರಲೇಬೇಕು. ಸುಮಾರು ಜನ ಹೆಣ್ಮಕ್ಳು ಹೌಸ್ ವೈಫಾಗಿ ಇದ್ಕೊಂಡು ಬೆಳಗ್ಗೆ ಗಂಡನಿಗೆ ನೋಡೋದು ಮತ್ತು ಮಕ್ಕಳನ್ನ ಸ್ಕೂಲ್ ಕಳಿಸಿ ಅವ್ರು ಬರೋವರೆಗೂ ಕೆಲಸ ಮಾಡಿ ಅವ್ರು ಬಂದ ಮೇಲೇನೂ ಕೆಲಸ ಮಾಡೋದು ಸಖತ್ ಕೆಲಸ ಇರುತ್ತೆ. ನೈಟ್ ಎಲ್ಲರೂ ನಿದ್ದೆ ಮಾಡಿದ ಮೇಲೆ ಕೂಡ ಹೆಣ್ಮಕ್ಳು ಸುಮಾರು ಜನ ಮನೇಲಿ ಕೆಲಸ ಮುಗಿಸ್ಕೊಳ್ತಿರ್ತಾರೆ. ಆದರೂ ಏನು ಮಾಡಿದೆ ಅಂತ ಕೇಳ್ತಾ ಇರ್ತಾರೆ, ಆರಾಮಾಗಿರ್ತೀಯ ಮನೇಲಿ ಅಂತ. ಆ ರೀತಿ ಯಾವತ್ತೂ ಯಾರಿಗೂ ಕೇಳಿಬಿಡಿ. ಇನ್ನು ಹಬ್ಬಗಳು ಬಂತು ಅಂತ ಹೇಳಿದ್ರೆ ಹೆಣ್ಮಕ್ಳು ಕತೆ ಮುಗೀತು. ಶಾಪಿಂಗಿಂದ ಹಿಡಿದು ಎಲ್ಲ ವಸ್ತುಗಳನ್ನೂ ತೊಗೊಂಬಂದು ಜೋಡಿಸಿರ್ಬೇಕಲ್ವ. ಅಂಗಡಿಯಿಂದ ತರೋದೊಂದು ಕೆಲಸ ಅಂತ ಹೇಳಿದ್ರೆ ಅದನ್ನೆಲ್ಲ ಎತ್ತು ಜೋಡಿಸಿಡೋದು ಇನ್ನೊಂದು ದೊಡ್ಡ ಕೆಲಸ. ಅಲ್ಲೇ ಬಿದ್ದಿತ್ತು ಅಂದರೆ ವಾರ ಆದರೂ ಅಲ್ಲೇ ಬಿದ್ದಿರುತ್ತೆ. ನಾವು ನೋಡಿದ್ರೇ ಸರಿ, ಇನ್ನು ಯಾರು ಮನೇಲಿ ಅದನ್ನೆಲ್ಲ ನೋಡಿ ಎತ್ತಿಡಲ್ಲ. ಗಂಡ್ಮಕ್ಳಂತೂ ಅದ್ರ ಬಗ್ಗೆ ಕೇರ್ ಕೂಡ ಮಾಡೋದಿಲ್ಲ. ಇನ್ನು ಡೀಪ್ ಕ್ಲೀನಿಂಗಿಗೆ ಇಳಿದ್ರೆ ಅಂತೂ ಸಖತ್ ತಲೆನೋವು ಅಂತಲೇ ಹೇಳ್ಬೋದು. ಎಲ್ಲ ಮೈಯಲ್ಲಿರುವಂಥ ಮೂಳೆಗಳು ನೋವು ಬಂದುಬಿಡುತ್ತೆ. ಆ ಟೇಲ್ಸ್ಗಳೆಲ್ಲ ಉಜ್ಜಿ ಆ ಸೆಲ್ಫ್ಗಳನ್ನೆಲ್ಲ ಕ್ಲೀನ್ ಮಾಡಿ ಎಂಟೈರ್ ಕಿಚನಲ್ಲಿರೋವಂಥ ಪಾತ್ರೆಗಳನ್ನೆಲ್ಲ ದಬ್ಬಾಕೊಂಡು ಅದನ್ನು ತೊಳೆದಾಕೋದು, ಅದನ್ನು ನೀಟಾಗಿ ಒರೆಸಿ ಎತ್ತಿಡೋದು ಎಷ್ಟು ಸ್ಟ್ರೆಸ್ಫುಲ್ಲಾಗಿರುತ್ತೋ ಅದನ್ನು ನೀಟಾಗಿ ನೋಡಿದ್ಮೇಲೆ ಅಷ್ಟೇ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ಇನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡಿದ್ನಲ್ವ, ಕಿಚನ್ ಮೇಕ್ ಓವರ್ ಎಲ್ಲ ಮಾಡಬೇಕು ಅಂತ ಹೇಳಿ. ಸೊ ಕಿಚನ್ ಕಾರ್ನರಲ್ಲಿ ತುಂಬಾ ಅನ್ಟೈಡಿಯಾಗಿತ್ತು. ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ, ಇನ್ನು ಮಗುನ ಇಟ್ಕೊಂಡು ಆಫೀಸ್ ಕೆಲಸ ನೋಡಿಕೊಂಡು ಇದನ್ನೆಲ್ಲ ಮಾಡೋಕ್ಕೆ ಒಂದು ಚಾನ್ಸೇ ಸಿಕ್ಕಿರಲಿಲ್ಲ ನನಗೆ. ಇವತ್ತು ಒಂದು ದಿವಸ ಮಾಡೇ ಬಿಡೋಣ ಅಂತ ಹೇಳಿಬಿಟ್ಟು ಆ ಕಾರ್ನರ್ನ ಕೂಡ ಮೇಕ್ ಓವರ್ ಮಾಡಿಕೊಂಡೆ. ಅದನ್ನು ನೋಡಿದಾಗ ಸಖತ್ ಖುಷಿ ಆಗೋಯ್ತು ನನಗೆ. ಇನ್ನು ಕಿಚನ್ ಕೌಂಟರ್ಸ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಶೆಲ್ಫಲ್ಲಿರುವಂಥ ಎಲ್ಲ ಐಟಮ್ಸ್ನು ತೆಗೆದ್ಬಿಟ್ಟು ಮನೇಲಿರೋ ಎಲ್ಲ ಪಾತ್ರೆನೂ ತೆಗೆದು ತೊಳೆದಾಕ್ಬಿಟ್ಟೆ. ಆ ಎನರ್ಜಿ ಹೆಣ್ಮಕ್ಳಿಗೆ ಆ ಟೈಮ್ಗೆ ಎಲ್ಲಿ ಬರುತ್ತೋ ಗೊತ್ತಿಲ್ಲ. ಬಟ್ ನಿದ್ದೆ ಮಾಡೋಕ್ಕೆ ಹೋದಾಗ ಮಾತ್ರ ಸಖತ್ ಮೈ ಬೆನ್ನಲ್ಲಿರೋ ಮೂಳೆ ಎಲ್ಲ ಮುರಿದೋಗಿರೋ ಥರ ಫೀಲ್ ಆಗ್ತಿತ್ತು. ಇನ್ನು ಈವ್ನಿಂಗು ನಮ್ಮ ಮನೆಯವರು ಸ್ವಲ್ಪ ಫ್ರೀ ಇದ್ರಲ್ವ, ಅದು ಫ್ಯಾನು ಎಲ್ಲ ಒರೆಸೋದಕ್ಕೆ ಸ್ವಲ್ಪ ಹೆಲ್ಪ್ ತೊಗೊಂಡೆ. ಇನ್ನು ನಮ್ಮ ಸಾತ್ವಿಕ್ ಪುಟ ಅಂತೂ ನಿದ್ದೆನೇ ಮಾಡೋದಿಲ್ಲ. ದೊಡ್ಡವ್ರ ಥರ ಯಾವಾಗಲೂ ಎದ್ದೇ ಇರ್ತಾನೆ. ಹಾರ್ಡ್ಲಿ ಅವ್ನ ನ್ಯಾಪ್ ಟೈಮು 20 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಅಷ್ಟೇ ಇರುತ್ತೆ. ಯಾವಾಗಾದರೂ ಡೀಪಾಗಿ ನಿದ್ದೆ ಮಾಡ್ದ ಅಂತ ಹೇಳಿದ್ರೆ ಅಟ್ಲೀಸ್ಟ್ 1 ಅವರ್ ನಿದ್ದೆ ಮಾಡ್ತಾನೆ. ಪಾಪ ಅಮ್ಮ ಇಟ್ಕೊಂಡೇ ಇದ್ರು ಅವ್ನು ಇಟ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ. ಎಷ್ಟು ರಾಶಿ ಪಾತ್ರೆ ಬೇಕಾದ್ರೂ ತೊಳೆದಾಕ್ಬಿಡ್ಬೋದು, ಅವನ್ನ ಇಟ್ಕೊಂಡು ನೋಡೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿರುತ್ತೆ. ಅಷ್ಟು ಹಠ ಮಾಡ್ತಾನೆ. ಈಗ ಬೇರೆ ನಡೀತಾನೆ, ಬೇರೆ ಕೆಳಗಡೆನೇ ಬಿಡಬೇಕು ಅವನ್ನ, ಆ ರೀತಿ ಮಾಡ್ತಾನೆ. ಇನ್ನು ಪಾತ್ರೆಗಳೆಲ್ಲ ತೊಳ್ಕೊಂಡು ಬಂದು ಹಾಕ್ತಾಯಿದ್ನೆ. ಆ ಸೌಂಡ್ಗೆ ಎದ್ದೋಳ್ಬಿಡ್ತಿದ್ದ ಅವನು. ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡ್ರೆ ನಾನು ಮಾಡೋ ಸೌಂಡ್ಗೆ ಎದ್ದೋಳ್ಬಿಡ್ತಿದ್ದ. ಅಮ್ಮ ಆಟ ಆಡಿಸ್ಕೊಂಡು ಅವನ ಹತ್ರ ಮಾತಾಡಿಸ್ಕೊಂಡು ಇಟ್ಕೊಂಡಿದ್ರು. ಒನ್ಸ್ ಇನ್ ಅ ವೈಲ್ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕಿಚನ್ನು ಕ್ಲೀನಾಗಿರುತ್ತೆ. ಮತ್ತು ನಾವು ಕಿಚನಲ್ಲಿ ವರ್ಕ್ ಮಾಡ್ತಿರ್ತೀವಲ್ಲ, ಆಗ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಎಲ್ಲ ಐಟಮ್ಸು ಥಿಂಗ್ಸು ಮೆಸ್ಸಿಯಾಗಿತ್ತು ಅಂತ ಹೇಳಿದ್ರೆ ಒಂಥರ ಅಲ್ಲಿ ಕೆಲಸ ಮಾಡೋದಕ್ಕೂ ಮೂಡು ಚೆನ್ನಾಗಿರೋದಿಲ್ಲ. ಆಮೇಲೆ ಅಡುಗೆ ಮಾಡೋವಂಥ ಟೈಮಲ್ಲಿ ನಮಗೂ ಕಾಮ್ನೆಸ್ ಇರುತ್ತೆ ಅದನ್ನೆಲ್ಲ ನೋಡ್ತಾ ಇದ್ದರೆ.
ಬೆಡ್ರೂಮ್ ಕ್ಲೀನಿಂಗ್ ಕೂಡ ಆಗೋಯ್ತು. ಇನ್ನು ಮೇಲೆ ನಮ್ಮದು ಕೂಡ ಕ್ಲೀನಿಂಗ್ ಮಾಡಬೇಕಾಗಿತ್ತು, ಅದು ಆಮೇಲೆ ಮಾಡ್ಕೊಂಬಿಡೋಣ. ಫಸ್ಟು ಲಿವಿಂಗ್ ಏರಿಯಾನ ಡೀಪ್ ಕ್ಲೀನ್ ಮಾಡ್ಕೊಂಬಿಟ್ರೆ ರಿಫ್ರೆಶಿಂಗ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಟಿ ವಿ ಸ್ಟೇಷನ್ ಹತ್ರನೂ ಕ್ಲೀನ್ ಮಾಡಿಕೊಂಡೆ. ಈ ಗಿಡಗಳು ನಾವು ಮನೆಯಲ್ಲಿ ಇಡೋದ್ರಿಂದ ಒಂಥರ ಸಖತ್ ರಿಫ್ರೆಶಿಂಗ್ ಆಗಿರುತ್ತೆ. ಈ ಬ್ಯಾಂಬೂ ಸ್ಟಿಕ್ ಅಂತೂ ಎಷ್ಟು ವರ್ಷಗಳಿಂದ ನನ್ನ ಹತ್ರ ಇದೆಯೋ, ಅದು ಆ ಇರೋವಂಥ 4 ಎಲೆನೇ ಅದು ಹಾಗೆ ಬೆಳೀತಾನೆ ಹೋಗ್ತಾ ಇದೆ ದೊಡ್ಡದಾಗಿ. ತುಂಬ ಚೆನ್ನಾಗಿದೆ ಅದು ನೋಡೋಕ್ಕೆ. ಇನ್ನು ನಾನು ಲಿವಿಂಗ್ ರೂಮ್ಗೆ ಒಳ್ಳೆ ಟಚ್ ಕೊಡೋದಕ್ಕೆ ಟುಲಿಪ್ಸು ಮತ್ತು ಜಿಪ್ಸೋಫಿಲಾ ಫ್ಲವರ್ಸ್ನ ಆರ್ಡ್ರ್ ಮಾಡಿದ್ನಲ್ಲ, ಅದು ಎಷ್ಟು ಒಳ್ಳೆ ಲುಕ್ ಕೊಡ್ತಿತ್ತು ಅಂತ ಹೇಳಿದ್ರೆ ವಾವ್, ಅದು ನೋಡ್ತಿದ್ರೆ ಸಖತ್ ರಿಯಲಿಸ್ಟಿಕ್ ಆಗಿತ್ತು. ನನಗಂತೂ ತುಂಬಾ ಕಾಮ್ ಆ್ಯಂಡ್ ಸೂದ್ನಿಂಗ್ ಅಂತ ಅನ್ನಿಸ್ತು ಅದು ನೋಡ್ತಿದ್ರೆ. ನೀವು ನೋಡಿಬಿಟ್ಟು ಕಮೆಂಟ್ ಮಾಡಿ ಇದು ಯಾವ ರೀತಿ ಇದೆ ಅಂತ. ಈ ಪ್ರಾಡಕ್ಟ್ ಲಿಂಕ್ಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನಿಮಗೂ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡಿ. ಈ ಕಂಟೈನರ್ಸ್ ಅಂತೂ ಟ್ರಾನ್ಸ್ಪರೆಂಟಾಗಿ ಮತ್ತು ಸಖತ್ತು ಕ್ಲಾಸಿಯಾಗಿತ್ತು. ನನ್ನ ಕಿಚನ್ಗಂತೂ ಇದು ಸಖತ್ ಎಲಿಗೆಂಟ್ ಲುಕ್ ಕೊಡ್ತಾಯಿತ್ತು. ನಾನು ಕಿಚನ್ ಮೇಕೋವರ್ಗೋಸ್ಕರ ಮಾಡಿದಂಥ ಶಾಪಿಂಗ್ ಹಾಲ್ನಿಂದ ನಂದು ಕಿಚನ್ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ಈ ಕಾರ್ನರ್ ಸಖತ್ ಫೇವ್ರೇಟ್ ಅಂತ ಹೇಳ್ಬೋದು. ಇನ್ನು ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಮೈಯಲ್ಲಿರೋ ಮೂಳೆಗಳೆಲ್ಲ ಪದ ಆಡ್ತಿತ್ತು. ಸರಿ ಅಂತೇಳಿ ಬಿಸಿ ಬಿಸಿ ಸ್ನಾನ ಮಾಡಿ ಟೀಗಿಟ್ಬಿಟ್ಟು ದೇವ್ರ ಪೂಜೆ ಮಾಡಿದೆ. ಸೀರಿಯಸ್ಲಿ ಇಷ್ಟು ರಿಲ್ಯಾಕ್ಸಿಂಗಾಗಿ ಅನಿಸುತ್ತೆ ಅಂತ ಹೇಳಿದ್ರೆ ಡೀಪ್ ಕ್ಲೀನಿಂಗ್ ಮಾಡಿದ್ಮೇಲೆ ಮನೆಯೇ ಕಂಪ್ಲೀಟ್ ಪಾಸಿಟಿವ್ ವೈಬಾಗಿ ಫೀಲ್ ಆಗುತ್ತೆ. ನಾನು ಈ ರೀತಿಯಾಗಿರುವಂಥ ಮೇಕೋವರ್ ಮಾಡೋದಕ್ಕೆ ಸ್ಪೆಂಡ್ ಮಾಡಿದ್ದು ತುಂಬಾ ಕಮ್ಮಿ. ಎಲ್ಲ ಪ್ರಾಡಕ್ಟ್ ಲಿಂಕ್ಸ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಬೈ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸಖತ್ ಬಜೆಟ್ ಫ್ರೆಂಡ್ಲಿಯಲ್ಲಿ ನನ್ನ ಹೌಸ್ ಮೇಕೋವರ್ನ ಯಾವ ರೀತಿ ಮಾಡಿದೆ ಅಂತ ಹೇಳಿಬಿಟ್ಟು. ಸಣ್ಣ ಸಣ್ಣ ಪ್ರಾಡಕ್ಟ್ಸ್ ಇಟ್ಕೊಂಡು ಕೂಡ ನಮ್ಮ ಮನೇನ ಸಖತ್ ಗ್ಲೋಯಿಂಗಾಗಿ ಮಾಡ್ಬೋದು. ನೀವು ಒಂದು ಸತಿ ಟ್ರೈ ಮಾಡಿ. ನನ್ನ ಪ್ರೀತಿಯ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.